ಏನಣ್ಣ ನೀವು ಮತ್ತೆ ಅಣ್ಣ ಚಿಕ್ಕ ವಿಷಯಕ್ಕೆ ಜಗಳ ಆಡ್ಕೊಂಡು ದೂರ ಆಗಿದ್ದೀರಾ? ಸಂಬಂಧಿಕರಿಗೆ ಗೊತ್ತಾದ್ರೆ ಏನ್ ಅನ್ಕೊಂತಾರೆ? ಹೋಗಿ ಮಾತಾಡ್ಸ್ಬಿಡಿ ಅಣ್ಣ. ಏನಮ್ಮ ನೀನು ಅಣ್ಣನ್ ತಪ್ಪಿದೆ ಅಂತ ಗೊತ್ತಿದ್ರು ನೀನ್ ನನಗ್ ಬಂದ್ ಹೇಳ್ತಿದ್ದಲ್ಲ, ನಾನಂತೂ ಮಾತಾಡ್ಸಕ್ ಹೋಗಲ್ಲ. ಬೇಕಿದ್ರೆ ಅಣ್ಣ ಬಂದ್ ಮಾತಾಡ್ಸ್ಲಿ ಬಿಡಮ್ಮ. ಅಣ್ಣ ನಾನು ಈ ತರ ಹೇಳ್ತೀನಂತ ಏನು ತಪ್ಪು ತಿಳ್ಕೊಳ್ಳೋದಿಕ್ ಹೋಗ್ಬೇಡಿ. ಏನ್ ಹೇಳಮ್ಮ? ತುಂಬಾ ವರ್ಷದಿಂದ ಹಠ ಸಾಧಿಸ್ಕೊಂಡು ಇಬ್ರು ಹೀಗೆ ಕೂತಿದ್ದೀರಾ, ನೀವಾದ್ರೂ ಹೋಗ್ಬಿಟ್ಟು ಮಾತಾಡ್ಸ್ಬಿಡಿ ಅಣ್ಣ ಪ್ಲೀಸ್. ನೋಡಮ್ಮ, ಅಣ್ಣ ಅನ್ನೋ ಪ್ರೀತಿ ನನ್ ಮೇಲೆ ಇದ್ರೆ ಅವನೇ ಬಂದ್ ಮಾತಾಡ್ಸ್ತಾನ ಬಿಡಮ್ಮ. ಅಪ್ಪ ದೇವ್ರೆ, ನಮ್ಮಿಬ್ರು ಅಣ್ಣಂದ್ರು ಬೇಗ ಒಂದಾಗ್ಬಿಡ್ಲಿ ಅಂತ ಕೇಳ್ಕೊಂತೀನಿ. ಹಲೋ ತಮ್ಮ. ಏನ್ ಹೇಳಿ ಅಣ್ಣ? ಅವತ್ತೇನೋ ಕೋಪದಲ್ಲಿದೆ ಕಣ, ತಪ್ಪಾಗಿ ಬೈದ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ, ಸಾರಿ ಕಣ. ನೀವೇನು ಸಾರಿ ಕೇಳಕ್ ಹೋಗ್ಬೇಡಿ ಅಣ್ಣ, ನಾನೇ ಸಾರಿ ಕೇಳ್ತೀನಿ. ನೀವೇನೋ ಅವತ್ತು ಕೋಪದಲ್ಲಿ ಇದ್ರಿ, ನಾನು ಕೂಡ ಹಂಗೆ ಮಾತಾಡ್ಬಿಟ್ಟೆ. ತಪ್ಪಾಗಿದ್ರೆ ಕ್ಷಮೆ ಇರ್ಲಿ ಅಣ್ಣ. ನಿಮ್ಮನೆಯಲ್ಲೂ ಕೂಡ ಅಣ್ಣ ತಮ್ಮ ಎಷ್ಟೇ ಜಗಳ ಆಡಿದ್ರು ಸಂಬಂಧಿಕರ ಮುಂದೆ ಯಾವತ್ತೂ ಬಿಟ್ಕೊಳ್ಳಾರ್ದು ಆ ಅಣ್ಣನಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಟ್ಯಾಗ್ ಮಾಡಿ. ಹಂಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಫಾಲೋ ಮಾಡಿ.